ರಣಕಣದಲ್ಲಿ ಬಂಡಾಯ ಎದ್ದಿರುವಂತಹ ಕೈ ಲೀಡರ್ಗೆ ಇದೀಗ ಗೇಟ್ ಪಾಸ್ ನೀಡಲಾಗಿದೆ. ಕಾಂಗ್ರೆಸ್ನಿಂದ 6 ವರ್ಷ ಉಚ್ಚಾಟನೆ ಮಾಡಿದಂತಹ ವರಿಷ್ಠರು ಬೈ ಎಲೆಕ್ಷನ್ ಅಖಾಡದಲ್ಲಿ ಸುಭಾನ್ ಸಾಬ್ಗೆ ಬಿಗ್ ಶಾಕ್ ಆಯ್ತು. ಕೈ ನಾಯಕರ ವಿರುದ್ಧ ಈಗ ಅವಹೇಳನ. ರಣಕಣದಲ್ಲಿ ಬಂಡಾಯ ಎದ್ದಿರುವಂತಹ ಕೈ ಲೀಡರ್ಗೆ ಇದೀಗ ಗೇಟ್ ಪಾಸ್ ನೀಡಲಾಗಿದೆ. ಕಾಂಗ್ರೆಸ್ನಿಂದ 6 ವರ್ಷ ಉಚ್ಚಾಟನೆ ಮಾಡಿರ್ತಾರೆ ವರಿಷ್ಠರು. ಬೈ ಎಲೆಕ್ಷನ್ ಅಖಾಡದಲ್ಲಿ ಸುಭಾನ್ ಸಾಬ್ಗೆ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಕೈ ನಾಯಕರ ವಿರುದ್ಧ ಇದೀಗ ಅವಹೇಳನಕಾರಿ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವೇ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಂತಹ ಸುಭಾನ್ ಸಾಬ್ ಹೈಕಮಾಂಡ್ ಚಾಟಿ ಬೀಸಿದೆ. ಕೈ ನಾಯಕರ ವಿರುದ್ಧ ಪಕ್ಷದಿಂದಲೇ 6 ವರ್ಷಗಳ ಉಚ್ಚಾಟನೆ ಮಾಡಿರುವಂಥದ್ದು ಹೈಕಮಾಂಡ್. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವೇ ಸುಭಾನ್ ಸಾಬ್ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಸುಭಾನ್ ಹಿರಿಯ ನಾಯಕರ ವಿರುದ್ಧ ಇದೀಗ ಅವಹೇಳನಕಾರಿ ಪದ ಬಳಕೆ ಹಿನ್ನೆಲೆ ಪಕ್ಷದಿಂದ ಸುಭಾನ್ ಸಾಬ್ ಉಚ್ಚಾಟನೆ ಮಾಡಿ ಅಂತ ಹೇಳಿಬಿಟ್ಟು ಆದೇಶ ಕೂಡ ಹೊರಬಿದ್ದಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರಿಂದ ಆದೇಶ ಹೊರಬಿದ್ದಿರುವಂಥದ್ದು. ಈಗ ರಣಕಣದಲ್ಲಿ ಬಂಡಾಯ ಎದ್ದಿರುವಂತಹ ಕೈ ಲೀಡರ್ಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಫೈನಲಿ ಕಾಂಗ್ರೆಸ್ನಿಂದ 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ ವರಿಷ್ಠರೆಲ್ಲರೂ ಕೂಡ ಸೇರಿಕೊಂಡು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಬೈ ಎಲೆಕ್ಷನ್ ಅಖಾಡದಲ್ಲಿ ಇದೀಗ ಸುಭಾನ್ ಸಾಬ್ಗೆ ಎದುರಾಗ್ತಾ ಇರುವಂತಹ ಬಿಗ್ ಶಾಕ್. ಬರೋಬ್ಬರಿ 6 ವರ್ಷ ಉಚ್ಚಾಟನೆಯನ್ನ ಮಾಡಿ ಆದೇಶ ಹೊರಡಿಸಿರುವಂಥದ್ದು. ಪಕ್ಷದಿಂದಲೇ 6 ವರ್ಷಗಳ ಕಾಲ ಉಚ್ಚಾಟನೆಯನ್ನ ಮಾಡಿರುವಂತಹ ಹೈಕಮಾಂಡ್. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವೇ ಸುಭಾನ್ ಸಾಬ್ ಸ್ಪರ್ಧೆಯನ್ನ ಮಾಡಿರ್ತಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ ಸುಭಾನ್ ಸಾಬ್ ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಸುಭಾನ್ ಹಿರಿಯ ನಾಯಕರ ವಿರುದ್ಧ ಅವಹೇಳನಕಾರಿ ಪದ ಬಳಕೆ ಮಾಡಿರ್ತಾರೆ. ಹೀಗಾಗಿ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂತಹ ವರಿಷ್ಠರು ಪಕ್ಷದಿಂದಲೇ ಸುಭಾನ್ ಸಾಬ್ ಉಚ್ಚಾಟನೆ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರಿಂದ ಹೊರಡಿಸಿರುವಂತಹ ಆದೇಶ ಫೈನಲ್ ಆಗಿ ಇದೀಗ ಕಾಂಗ್ರೆಸ್ನಿಂದ 6 ವರ್ಷ ಉಚ್ಚಾಟನೆ ಆಗಿದ್ದಾರೆ. ಬಹುದೊಡ್ಡ ಶಾಕ್ ಎದುರಾಗ್ತಾ ಇದೆ. ಕೈ ಲೀಡರ್ಗೆ ಗೇಟ್ ಪಾಸ್ ನೀಡಿರುವಂಥದ್ದು ಪದ ಬಳಕೆಯ ವಿಚಾರವಾಗಿ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಪಕ್ಷದಿಂದಲೇ ಸುಭಾನ್ ಸಾಬ್ ಉಚ್ಚಾಟನೆ ಮಾಡಿ ಆದೇಶ ಇದೀಗ ಹೊರಬಿದ್ದಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜೆಸಿ ಚಂದ್ರಶೇಖರ್ ಅವರಿಂದ ಹೊರಡಿಸಿರುವಂತಹ ಆದೇಶ. ರಣಕಣದಲ್ಲಿ ಇದೀಗ ಬಂಡಾಯ ಎದ್ದಿರುವಂತಹ ಕೈ ಲೀಡರ್ಗೆ ಎದುರಾಗಿರುವಂತಹ ಬಿಗ್ ಶಾಕ್. 6 ವರ್ಷ ಉಚ್ಚಾಟನೆ ಮಾಡಿದ್ದಾರೆ ವರಿಷ್ಠರು. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧವೇ ಇದೀಗ ಸುಭಾನ್ ಸಾಬ್ ಸ್ಪರ್ಧೆ ಕೈಗೊಂಡಿರ್ತಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರ್ತಾರೆ ಸುಭಾನ್ ಸಾಬ್. ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಕಾರ್ಮಿಕ ಘಟಕದ ಅಧ್ಯಕ್ಷ ಸುಭಾನ್ ಹಿರಿಯ ನಾಯಕರ ವಿರುದ್ಧ ಮಾತನಾಡಿರುವಂತಹ ಮಾತುಗಳು ಅವಹೇಳನಕಾರಿ ವಿಚಾರ, ಪದ ಬಳಕೆ. ಹಾಗಾಗಿ ಈ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ಹೈಕಮಾಂಡ್ ಕಡೆಯಿಂದ. ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಜಿಸಿ ಚಂದ್ರಶೇಖರ್ ಅವರಿಂದ ಆದೇಶ ಹೊರಬಿದ್ದಿರುವಂಥದ್ದು.